ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಮಲದಲ್ಲಿ ವೈಭವವಾಗಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ವ್ರತ, ಶ್ರೀವಾರಿ ಪುಷ್ಕರಣಿಯಲ್ಲಿ ಚಕ್ರಸ್ನಾನ, ತಿರುಚಾನೂರು ಶ್ರೀ ಪದ್ಮಾವತಿ ದೇವಿ ಆಲಯದಲ್ಲಿ ಆಗಮೋಕ್ತವಾಗಿ ಪವಿತ್ರ ಸಮರ್ಪಣೆ, ಹೋಮಗಳು, ಪೂರ್ಣಾಹುತಿ. ಶ್ರೀ ಕಾಳಹಸ್ತಿಯಲ್ಲಿ ನಯನ ಮನೋಹರವಾಗಿ ಆದಿ ದಂಪತಿಗಳಿಗೆ ಪೌರ್ಣಮಿ ಊಂಜಲ್ ಸೇವೆ, ಕಾಣಿಪಾಕಂ ಶ್ರೀ ವರಸಿದ್ಧಿ ವಿನಾಯಕನ ಬ್ರಹ್ಮೋತ್ಸವಗಳಲ್ಲಿ ಶಾಸ್ತ್ರೋಕ್ತವಾಗಿ ವಸಂತೋತ್ಸವ, ತ್ರಿಶೂಲ ಸ್ನಾನ. ವಿಷ್ಣುಪುರಿ ಶ್ರೀ ನಿರ್ವಾಣ ನಾರಾಯಣ ಸ್ವಾಮಿ ಆಲಯದಲ್ಲಿ ಪೌರ್ಣಮಿ ಪ್ರತ್ಯೇಕ ಪೂಜೆಗಳು, ಅಭಿಷೇಕಗಳು. ಹೊಸೂರು ಮುತ್ತುಮಾರಿಯಮ್ಮ ದೇವಸ್ಥಾನದಲ್ಲಿ ಸಂಪ್ರದಾಯಬದ್ಧವಾಗಿ ಮಹಾ ಕುಂಭಾಭಿಷೇಕೋತ್ಸವಗಳು. ತಿರುಮಲ ಕ್ಷೇತ್ರದಲ್ಲಿ ಮಂಗಳವಾರ ಶ್ರೀ ಅನಂತ ಪದ್ಮನಾಭ ವ್ರತ ವೈಭವದಿಂದ ಜರುಗಿತು. ಪ್ರತಿ ವರ್ಷ ಭಾದ್ರಪದ ಮಾಸ ಶುಕ್ಲ ಚತುರ್ದಶಿ ಪರ್ವ ದಿನದಂದು ಶ್ರೀ ಅನಂತ ಪದ್ಮನಾಭ ಸ್ವಾಮಿಯವರ ವ್ರತ ನಿರ್ವಹಿಸುವುದು ಸಂಪ್ರದಾಯ. ಇದರ ಅಂಗವಾಗಿ ಇಂದು ಬೆಳಗ್ಗೆ ಶ್ರೀವಾರಿ ಆಲಯದಿಂದ ಸುದರ್ಶನ ಚಕ್ರ ತಾಳ್ವಾರರನ್ನು ಪಲ್ಲಕ್ಕಿಯಲ್ಲಿ ಆಸೀನಗೊಳಿಸಿ ತಾಳಮೇಳ ಮಂಗಳವಾದ್ಯಗಳ ನಡುವೆ ಮಾಡಬೀದಿಗಳಲ್ಲಿ ಉತ್ಸವವನ್ನು ನೆರವೇರಿಸಿದರು. ಟಿಟಿಡಿ ಇಒ ಜೆ ಶ್ಯಾಮಲರಾವ್ ಪಲ್ಲಕ್ಕಿಯನ್ನು ಹೊತ್ತು ಮೊದಲಿಗೆ ಸಾಗಿದರು. ಆನಂತರ ಶ್ರೀ ಭೂವರಾಹ ಸ್ವಾಮಿಯವರ ಆಲಯದ ಎದುರುಗಡೆ ಇರುವ ಪುಷ್ಕರಣಿ ಬಳಿ ಚಕ್ರ ತಾಳ್ವಾರರನ್ನು ಆಸೀನಗೊಳಿಸಿದರು. ಈ ಸಂದರ್ಭದಲ್ಲಿ ಅರ್ಚಕರು ಆಗಮೋಕ್ತವಾಗಿ ಷೋಡಶೋಪಚಾರಗಳನ್ನು ಪೂರ್ಣಗೊಳಿಸಿ ನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಚಕ್ರ ತಾಳ್ವಾರರಿಗೆ ಪಂಚಾಮೃತಗಳು, ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಸಂಪ್ರದಾಯಬದ್ಧವಾಗಿ ಸ್ನಪನ ತಿರುಮಂಜನ ನಿರ್ವಹಿಸಿ ಆನಂತರ ಪವಿತ್ರ ಪುಷ್ಕರಣಿಯ ಜಲದಲ್ಲಿ ಚಕ್ರ ಸ್ನಾನ ಮಹೋತ್ಸವವನ್ನು ವೈಭವವಾಗಿ ಪೂರ್ಣಗೊಳಿಸಿದರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಪವಿತ್ರೋತ್ಸವಗಳು ಆಗಮೋಕ್ತವಾಗಿ ಜರುಗುತ್ತಿದೆ. ವರ್ಷವಿಡೀ ಅಮ್ಮನವರಿಗೆ ನಿರ್ವಹಿಸುವ ಕೈಂಕರ್ಯಗಳಲ್ಲಿ ತಿಳಿದೋ ತಿಳಿಯದೆಯೋ ಜರುಗಿರುವ ದೋಷಗಳ ಪರಿಹಾರಾರ್ಥ ಈ ಪವಿತ್ರೋತ್ಸವಗಳನ್ನು ನಿರ್ವಹಿಸುವುದು ಸಂಪ್ರದಾಯ. ಈ ಸಂದರ್ಭವಾಗಿ ಈ ತಿಂಗಳ 16ನೇ ತಾರೀಖಿನಿಂದ 18ನೇ ತಾರೀಖಿನವರೆಗೂ ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ವಾರ್ಷಿಕ ಪವಿತ್ರೋತ್ಸವಗಳು ಜರುಗುತ್ತಿವೆ. ಇದರ ಅಂಗವಾಗಿ 2ನೇ ದಿನ ಮಂಗಳವಾರ ಬೆಳಗ್ಗೆ ಯಾಗಮಂಟಪದಲ್ಲಿ ಶ್ರೀ ಪದ್ಮಾವತಿ ದೇವಿ, ಶ್ರೀ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣಸ್ವಾಮಿ, ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಸುಂದರರಾಜ ಸ್ವಾಮಿಯವರ ಉತ್ಸವ ಮೂರ್ತಿಗಳನ್ನು ಸರ್ವಾಂಗ ಸುಂದರವಾಗಿ ಅಲಂಕರಿಸಿ ಆಸೀನರನ್ನಾಗಿಸಿದರು. ಆನಂತರ ಪವಿತ್ರ ಹೋಮಕುಂಡಗಳಲ್ಲಿ ಋತ್ವಿಜರು 5 ಪ್ರಧಾನ ದೇವತೆಯರನ್ನು ಆಹ್ವಾನ ಮಾಡಿ ಮೂಲಮಂತ್ರ ಹೋಮವನ್ನು ನೆರವೇರಿಸಿ ಲಘು ಪೂರ್ಣಾಹುತಿ ಸಮರ್ಪಿಸಿದರು. ಹಾಗೆಯೇ ವಾರ್ಷಿಕ ಪವಿತ್ರೋತ್ಸವಗಳ ಅಂಗವಾಗಿ ಆಲಯದ ಅಧಿಕಾರಿಗಳು, ಅರ್ಚಕರು ತಾಳಮೇಳ ಮಂಗಳವಾದ್ಯಗಳ ನಡುವೆ ಪವಿತ್ರಗಳನ್ನು ಶಿರದ ಮೇಲೆ ಹೊತ್ತು ಆಲಯದ ಪ್ರದಕ್ಷಿಣೆಯಾಗಿ ಮೆರವಣಿಗೆಯಲ್ಲಿ ಬಂದು
ಶ್ರೀ ಪದ್ಮಾವತಿ ಅಮ್ಮನವರ ಮೂಲಮೂರ್ತಿ, ಉತ್ಸವ ಮೂರ್ತಿಗಳಿಗೆ, ದ್ವಾರಪಾಲಕರಿಗೆ, ಧ್ವಜಸ್ತಂಭ, ಬಲಿಪೀಠಗಳಿಗೆ, ಅಮ್ಮನವರಿಗೆ, ಶ್ರೀಕೃಷ್ಣ ಸ್ವಾಮಿಗೆ, ಶ್ರೀ ಸುಂದರರಾಜ ಸ್ವಾಮಿಯವರಿಗೆ, ಮೂಲಮೂರ್ತಿಗಳಿಗೆ, ಉತ್ಸವ ಮೂರ್ತಿಗಳಿಗೆ ಪವಿತ್ರಗಳನ್ನು ಸಮರ್ಪಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ತುಂಬು ಚಂದ್ರನ ಬೆಳಕಿನ ಕಾಂತಿಯಲ್ಲಿ ಆದಿ ದಂಪತಿಗಳು ಅರ್ಧನಾರೀಶ್ವರರಾದ ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗೇಶ್ವರ ಸ್ವಾಮಿಯ ದಿವ್ಯ ದರ್ಶನ ಕಾಳಹಸ್ತಿ ವಾಸಿಗರನ್ನು ಭಕ್ತಿಯ ಪರವಶತೆಯಲ್ಲಿ ತೇಲಾಡಿಸಿತು. ಮಹಾಮುಕ್ತಿ ಕ್ಷೇತ್ರ ಶ್ರೀ ಕಾಳಹಸ್ತಿಯಲ್ಲಿ ಭಾದ್ರಪದ ಮಾಸ ಪೌರ್ಣಮಿಯ ಶುಭವೇಳೆ ಸ್ವಾಮಿ ಅಮ್ಮನವರಿಗೆ ಊಂಜಲ್ ಸೇವೆ ನಯನಾನಂದಕರವಾಗಿ ಜರುಗಿತು. ಹಾಗೆಯೇ ಪವಿತ್ರೋತ್ಸವಗಳು ನೆರವೇರಿದವು. ಈ ಸಂದರ್ಭವಾಗಿ ಆಲಯದ ಅಲಂಕಾರ ಮಂಟಪದಲ್ಲಿ ಶ್ರೀ ಸೋಮಸ್ಕಂದ ಮೂರ್ತಿ ಸ್ವಾಮಿಯನ್ನು, ಶ್ರೀ ಜ್ಞಾನ ಪ್ರಸೂನಾಂಬ ದೇವಿಯನ್ನು, ಶ್ರೀ ಮಹಾಗಣಪತಿಯನ್ನು, ವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರನ್ನು ನವರತ್ನ ಖಚಿತ ಸ್ವರ್ಣಾಭರಣಗಳು, ಪಟ್ಟು ವಸ್ತ್ರಗಳಿಂದ ದೇದೀಪ್ಯಮಾನವಾಗಿ ಅಲಂಕರಿಸಿ ಬೇರೆ ಬೇರೆಯಾಗಿ ತಿರುಚಿಯಲ್ಲಿ ಆಸೀನರನ್ನಾಗಿ ಮಾಡಿ ಅರ್ಚಕರು ಆರತಿಯನ್ನು ಸಮರ್ಪಿಸಿದರು. ಆನಂತರ ತಾಳಮೇಳ ಮಂಗಳವಾದ್ಯಗಳ ನಡುವೆ ಸ್ವಾಮಿ ಅಮ್ಮನವರನ್ನು ಆಲಯದ ಪ್ರದಕ್ಷಿಣೆಯಾಗಿ ತಂದು ಊಂಜಲ್ ಮಂಟಪದಲ್ಲಿ ಎದುರು ಬದುರಾಗಿ ಉಯ್ಯಾಲೆಯಲ್ಲಿ ಆಸೀನರನ್ನಾಗಿಸಿದರು. ಆನಂತರ ವೇದ ಮಂತ್ರೋಚ್ಚಾರಣೆಗಳ ನಡುವೆ ಅರ್ಚಕರು ಸಂಪ್ರದಾಯ ಕೈಂಕರ್ಯಗಳೊಂದಿಗೆ ಶ್ರೀ ಸೋಮಸ್ಕಂದ ಮೂರ್ತಿ ಸ್ವಾಮಿಯವರಿಗೆ, ಶ್ರೀ ಜ್ಞಾನ ಪ್ರಸೂನಾಂಬ ದೇವಿಗೆ ಪವಿತ್ರಗಳನ್ನು ಸಮರ್ಪಿಸಿ ಹಲವು ಬಗೆಯ ಉಪಚಾರಗಳೊಂದಿಗೆ ಸೇವೆ ಸಲ್ಲಿಸಿ ನಂತರ ನಯನ ಮನೋಹರವಾಗಿ ಊಂಜಲ್ ಸೇವೆ ನಿರ್ವಹಿಸಿ ಕರ್ಪೂರದಾರತಿಯನ್ನು ಸಮರ್ಪಿಸಿದರು. ವಸಂತೋತ್ಸವ ಮಹೋತ್ಸವಗಳಲ್ಲಿ ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ ಉತ್ಸವಗಳ ಪರಿಮಳವನ್ನು ಹೊರಹೊಮ್ಮಿತು. ಸತ್ಯ ಪ್ರಮಾಣಗಳಿಗೆ ನಿಲಯವಾದ ಚಿತ್ತೂರು ಜಿಲ್ಲೆ ಕಾಣಿಪಾಕಂನಲ್ಲಿ ಸ್ವಯಂಭೂವಾಗಿ ನೆಲೆಸಿರುವ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯ ಆಲಯದಲ್ಲಿ ವಾರ್ಷಿಕ ಬ್ರಹ್ಮೋತ್ಸವಗಳ ಅಂಗವಾಗಿ ವಸಂತೋತ್ಸವ, ತ್ರಿಶೂಲ ಸ್ನಾನ ಘಟ್ಟವು ಶಾಸ್ತ್ರೋಕ್ತವಾಗಿ ಜರುಗಿದವು. ಭಕ್ತರು ವಸಂತದ ನೀರನ್ನು ಒಬ್ಬರಿಗೊಬ್ಬರು ಎರಚುತ್ತಾ ಸ್ವಾಮಿಯ ಸನ್ನಿಧಿಯಲ್ಲಿ ವಸಂತ ಸ್ನಾನ ಮಾಡಿದರು. ಆನಂತರ ಅರ್ಚಕರು ಪುಷ್ಕರಣಿಯ ಮಂಟಪದಲ್ಲಿ ತ್ರಿಶೂಲ ಸ್ನಾನವನ್ನು ಮಂಗಳಕರವಾಗಿ ಪೂರ್ಣಗೊಳಿಸಿದರು. ಆನಂತರ ಸಿದ್ಧಿಬುದ್ಧಿ ಸಮೇತ ಶ್ರೀ ವಿನಾಯಕ ಸ್ವಾಮಿಯವರಿಗೆ ತಿರುಚಿ ಸೇವೆ ನೇತ್ರಪರ್ವವಾಗಿ ಜರುಗಿತು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀನಿವಾಸನ ಸೇವೆಗಳು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿನಿತು ಸೇವೆಯ ಮಾಡಲು. ಎನಿತು ಜನ್ಮದ ಪುಣ್ಯವೋ ನಿನಗಿ. ಶ್ರೀನಿವಾಸನ ಸೇವೆಗಳು ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ವೀಕ್ಷಿಸಿ ನಿಮ್ಮ ನೆಚ್ಚಿನ SVBC 3 ಕನ್ನಡ ವಾಹಿನಿಯಲ್ಲಿ.
ವೀಕ್ಷಿಸಿ ಕೃತಾರ್ಥರಾಗಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ಬೆಂಗಳೂರು ತಿರುಪತಿ ಹೆದ್ದಾರಿಯಲ್ಲಿ ಕರ್ನಾಟಕಕ್ಕೆ ಸಮೀಪದಲ್ಲಿರುವ ವಿಷ್ಣುಪುರಿಯಲ್ಲಿ ನೆಲೆಸಿರುವ ಶ್ರೀ ನಿರ್ವಾಣ ನಾರಾಯಣ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆಗಳು ನಡೆದವು. ಈ ನಿಮಿತ್ತ ನೇಪಾಳದ ಉಪಾಧ್ಯಕ್ಷರಾದ ಶ್ರೀ ಪರಮಾನಂದ್ ಝಾ ಅವರು ಪರಿವಾರದೊಂದಿಗೆ ಆಗಮಿಸಿದರು. ನಂತರ ನಿರ್ವಾಣ ನಾರಾಯಣನಿಗೆ ಪಂಚಾಮೃತ ಅಭಿಷೇಕವನ್ನು ನಿರ್ವಹಿಸಲಾಯಿತು. ತದನಂತರ ಭಕ್ತರಿಂದ ದೇವರಿಗೆ ಅಭಿಷೇಕ ಮಾಡಲಾಯಿತು. ಬಳಿಕ ದೇವರನ್ನು ವಿವಿಧ ಪುಷ್ಪಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಪುಷ್ಪಾರ್ಚನೆ, ಚಾಮರ ಸೇವೆ ಮತ್ತು ವಿವಿಧ ಆರತಿಗಳೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ನಿರ್ವಾಣ ನಾರಾಯಣನ ಪೂಜೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಬೆಂಗಳೂರಿನ ಮಲ್ಲೇಶ್ವರಂ 11ನೇ ಕ್ರಾಸ್
ಎಸ್ಪಿ ಎಕ್ಸ್ಟೆನ್ಷನ್ನಲ್ಲಿರುವ ಶ್ರೀ ವಿನಾಯಕ ಆತ್ಮೀಯರ ಸಂಘದ ವತಿಯಿಂದ 42ನೇ ವರ್ಷದ ಮಲ್ಲೇಶ್ವರಂ ಗಣೇಶ ಉತ್ಸವ ಅದ್ಧೂರಿಯಾಗಿ ನಡೆಯಿತು. ಇದರ ನಿಮಿತ್ತ ಗಣಪತಿಯನ್ನು ಪ್ರತಿಷ್ಠಾಪಿಸಿ ವಿವಿಧ ಸುಗಂಧಭರಿತ ಪುಷ್ಪಗಳಿಂದ ಅಲಂಕಾರ ಮಾಡಿ ಸಂಕಲ್ಪದೊಂದಿಗೆ ಅರ್ಚನೆ ಮಾಡಿ ಮಂಗಳಾರತಿ ನೆರವೇರಿಸಿದರು. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಗಣಪತಿಯನ್ನು ದರ್ಶನ ಮಾಡಿದರು. ಕೃಷ್ಣಗಿರಿ ಜಿಲ್ಲೆಯ ಭಾರತೀಯಾರ್ ನಗರದಲ್ಲಿರುವ ಶತಮಾನಗಳಷ್ಟು ಹಳೆಯದಾದ ಶ್ರೀ ಮುತ್ತುಮಾರಿಯಮ್ಮ ದೇವಾಲಯದ ಜೀರ್ಣೋದ್ಧಾರ ಮಹಾಕುಂಭಾಭಿಷೇಕ ವಿಜೃಂಭಣೆಯಿಂದ ನಡೆಯಿತು. ದೇವಸ್ಥಾನದ ಕುಂಭಾಭಿಷೇಕ ಕಾರ್ಯಕ್ರಮದ ಅಂಗವಾಗಿ ಗಣಪತಿ ಪೂಜೆಯೊಂದಿಗೆ ಯಾಗಶಾಲೆಯನ್ನು ಸ್ಥಾಪಿಸಿ ಪವಿತ್ರ ಜಲವಿರುವ ಕಲಶಗಳೊಂದಿಗೆ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುವ ಮೂಲಕ ಪ್ರಾರಂಭವಾಯಿತು. ಇದಾದ ನಂತರ ವಿವಿಧ ಹೋಮಗಳನ್ನು ನಿರ್ವಹಿಸಿದರು. ನಂತರ ಯಾಗಶಾಲೆಯಲ್ಲಿ ಪೂಜೆ ಸಲ್ಲಿಸಿ ಕುಂಭ ಕಲಶಗಳನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನಕ್ಕೆ ತೆರಳಿದರು. ಇದನ್ನು ಅನುಸರಿಸಿ ಶ್ರೀ ಮುತ್ತುಮಾರಿಯಮ್ಮನ ದೇವಸ್ಥಾನದಲ್ಲಿ ಗೋಪುರ ವಿಮಾನದ ಕುಂಭಕ್ಕೆ ಪವಿತ್ರ ಜಲವಿರುವ ಕಲಶಗಳಿಂದ ಮಹಾಕುಂಭಾಭಿಷೇಕವನ್ನು ನೆರವೇರಿಸಲಾಯಿತು. ಬಳಿಕ ಭಕ್ತಾದಿಗಳ ಮೇಲೆ ಪುಣ್ಯ ಜಲ ಪ್ರೋಕ್ಷಿಸಿ ಮೂಲಾವರ್ ಶ್ರೀ ಮುತ್ತುಮಾರಿಯಮ್ಮನಿಗೂ ಅಭಿಷೇಕ ಮಾಡಿದರು. ತರುವಾಯ ಮಹಾ ಮಂಗಳಾರತಿಯನ್ನು ಬೆಳಗಿದರು. ನಂತರ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಕೃಷ್ಣಗಿರಿ ಮತ್ತು ಸುತ್ತಮುತ್ತಲಿನ ವಿವಿಧ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡು ಶ್ರೀ ಮುತ್ತುಮಾರಿಯಮ್ಮನಿಗೆ ಪೂಜೆ ಸಲ್ಲಿಸಿದರು. ಮಹಾ ಕುಂಭಾಭಿಷೇಕ ಸಮಾರಂಭದ ನಿಮಿತ್ತ ಎಲ್ಲ ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದ ದಂಡಿಕುಪ್ಪಂ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಗರ್ಭಗುಡಿಯ ಗೋಪುರದ ಜೀರ್ಣೋದ್ಧಾರ ಪುನಃ ನಿರ್ಮಾಣದ ಪ್ರಯುಕ್ತ ಕಲಾಕರ್ಷಣ ಪೂಜೆಗಳು ವೈಭವದಿಂದ ನಡೆಯಿತು. ಈ ನಿಮಿತ್ತ ಅರ್ಚಕರು ಭಕ್ತರಿಂದ ಸಂಕಲ್ಪವನ್ನು ಪಡೆದು ಗರ್ಭಗುಡಿಯಲ್ಲಿರುವ ದೇವರುಗಳಿಗೆ ಫಲಪಂಚಾಮೃತಾಭಿಷೇಕ ಜರುಗಿತು. ನಂತರ ವಿಶೇಷವಾಗಿ ಅಲಂಕರಿಸಲಾಯಿತು. ತದನಂತರ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಹಾಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ದೇವರ ದರ್ಶನ ಪಡೆದು ಕೃತಾರ್ಥರಾದರು. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ.
ಉಡುಪಿಯ ಶ್ರೀಕೃಷ್ಣ ಮಠದ ಮಧ್ವ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಶ್ರೀ ಹಂಡೇದಾಸ ಪ್ರತಿಷ್ಠಾನ ಕಾರ್ಕಳ ಇವರ ವತಿಯಿಂದ ವನಿತಾ ಆರ್ ಉಪಾಧ್ಯಾಯ ಕುಂಜಿಬೆಟ್ಟು ಉಡುಪಿ ಇವರಿಂದ ಶಮಂತಕೋಪಾಖ್ಯಾನ ಹರಿಕತೆ ಕಾರ್ಯಕ್ರಮ ನೆರವೇರಿತು. ಹರಿಯೇ ಹೇಳಿದ ಕಥೆ ಇದು, ಹರಕುಮಾರನ ಕಥೆ ಇದು, ಹರಕುಮಾರನ ಕಥೆ ಇದು, ಹರಕುಮಾರನ ಕಥೆ ಇದು. ಪರಮ ಮಂಗಳ ಕೇಳೆ ಮಿತ್ರ ಸುರ ಮುನಿ ಪೇಳಿದ ಕಥೆ ಇದು. ಕಥೆಯೊಳಗಿನ ಹರಿಕಥೆ ಮಹಾವ್ಯತೆ ಬಿಡಿಸುವ ಸಂಕತೆ. ಸುಖ ಕಥೆ ಇದು, ಕಥೆ ಸತ್ಯತೆ ದೊರಕಿಸುವ ಗಾಥೆ. ಇದು ಶ್ರುತಿ ಸಮ್ಮತವೆನಿಸಿ ಸುಂದರತರ ದ್ವಾರಾವತಿ ನಗರ ಸುತ್ತು ಯೋಜನ ದ್ವಾಶದ ವಿಸ್ತಾರ ಸಿಂಧೂರದಿ ತೀರ್ತಿದ ಗೋಪುರ ಶಶಿಕೋಟಿ ಪ್ರಭೆಗಳಾಧಿಕಾರ ಬಂಧಿಸಿ ಹರುವ ರತ್ನಗಳಿಂದ ಗುರುಜುಗಳತೆ ಬಹು ಲಕ್ಷಣಗಳಿಂದ ಒಂದಾರಿಂದಲಿ ಬುದು ಪ್ರಾಕಾರ ವಜ್ರಾಂಕಿತ ಕವಾಟ ದ್ವಾರ ಪುರ ಬೀದಿ ಬೀದಿಗಳಲ್ಲಿ ಸುನಂದ ನಂದ ಸನಕಾದ್ಯರು ಬಂದು ನಿಂತಿಹರು ಅರವಿಂದ ತೋರ್ಪ ಕಟ್ಟುಗಳು ನೆಲೆಗಟ್ಟುಗಳು ಜಲಬಿಂದುಗಳಾನಂದ ಕೊಡುವ ಕಾರಂಜಿಗಳು ಬಲು ಸಂದಣಿ ಬಲು ಸಂದಣಿ ಬಲು ಸಂದಣಿ ಸುರರೈತರು ದ್ವಾರದಲ್ಲಿ ನಿಂದು ಸ್ವಾಮಿ ಪರಾಕು ಸ್ವಾಮಿ ಪರಾಕು ಸ್ವಾಮಿ ಪರಾಕು ಲಾಲಿಸಬೇಕು. ಈ ರೀತಿಯಾಗಿ ಆ ದ್ವಾರಕ ನಗರ ತುಂಬಾ ಸುಂದರವಾಗಿ ಕಂಗೊಳಿಸ್ತಾ ಇದೆ. ಅದು ಕೃಷ್ಣನು ನಿರ್ಮಾಣ ಮಾಡಿದಂತಹ ನಗರ ಯಾವ ರೀತಿ ಇರಬಹುದು ನೀವೇ ಆಲೋಚಿಸಿ. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.